ಬನ್ರಿ ಒಂಚೂರು ಕಾಗೆ ಬಗ್ಗೆ ಮಾತಾಡೋಣ ಇವತ್ತು. Owning a crow as a pet? Completely illegal across all states in the US. ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ನಿಜ. ಕಾಗೆನ ನೀವು ಸಾಕಬೇಕು ಅಂದ್ರೆ US ಅಲ್ಲಿ ಅದೊಂದು ಇಲ್ಲಿಗಲ್ ಆಕ್ಟಿವಿಟಿ. ಕಾಗೆಗಿರುವ ಅತಿಯಾದ ಬುದ್ಧಿಶಕ್ತಿಯೇ ಇದಕ್ಕೆ ಕಾರಣ. ಅಲ್ಲದೆ ಅದಕ್ಕೆ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಅನ್ನು ಕೊಟ್ರೆ ಅದನ್ನ ಸಾಲ್ವ್ ಮಾಡುವ ಚಾಣಾಕ್ಷತನ ಅದರಲ್ಲಿರುತ್ತೆ. ಇಂತಹ ಮೆದುಳಿಗೆ ಚೂರು ಟ್ರೈನ್ ಅಪ್ ಮಾಡಿದ್ರೆ ಸಾಕು, ಅದು ಬೇರೆ ಶಕ್ತಿ ಪಡೆದುಕೊಳ್ಳುತ್ತೆ. ಚಪ್ಪಾಳೆ ನಿಲ್ಲಿಸ್ರಪ್ಪ, ಟಾಪಿಕ್ಗೆ ಬರೋಣ. ಅಂದಾಗೆ ನಾನು ಟ್ರೈನಿಂಗ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಇಲ್ಲೊಬ್ಬ ರೇವ ಇದ್ದಾನೆ, ಅವನ್ನ ನೋಡ್ಕೊಂಡು ಬರೋಣ. Mischief, can you say hello? Hello. Good bird. ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಆ ಹುಡುಗಿ ಏನೋ ಕೊಡ್ತಾ ಇದ್ದಾಳೆ ತಿನ್ನಕ್ಕೆ. Voices. You say hi. Hi. Good job. ಇದೆಲ್ಲ ಒಳ್ಳೇದೇ ಅಲ್ವಾ? ಪಾಪ ಇಷ್ಟಕ್ಕೆ ಕಾಗೆ ಸಾಕೋದನ್ನ ಯಾಕೆ ಬ್ಯಾನ್ ಮಾಡ್ತಾರೆ ಅಂತ ಅಂತೀರಾ? ಮೇನ್ ರೀಸನ್ ಇರೋದೇ ಇಲ್ಲಿ ನೋಡಿ. ಇವನೇನೋ ಎತ್ಕೊಂಡ್ ಬರ್ತಾ ಇದ್ದಾನೆ ಡಾಲರ್ಸ್ ಅಲ್ಲಿ. ವಾ. ಸೊ ಒಮ್ಮೆ ನೀವು ಸ್ಕಿಲ್ಡ್ ಆಗಿ ಅದಕ್ಕೆ ಟ್ರೈನ್ ಮಾಡಿದ್ರೆ ಮುಗೀತು. ಅದು ಡಾಲರ್ ಕೊಟ್ಟಾಗ ನೀವು ಅದಕ್ಕೆ ತಿನ್ನೋದಕ್ಕೆ ಒಂದು ತಿಂಡಿ ಕೊಟ್ಟರೆ ಆಯ್ತು. ಅದು ಏನಾದ್ರೂ ಮಾಡಿ ಎಲ್ಲಿಂದಾದ್ರೂ ಹೊಂಚ್ ಹಾಕಿ ನಿಮ್ಗೆ ಡಾಲರ್ ತಂದು ಕೊಟ್ಟೆ ಕೊಡುತ್ತೆ. ಈ ತರದ ಅಪರಾಧಿ ಸಂಖ್ಯೆಗಳು ಜಾಸ್ತಿ ಆಗಿರೋದ್ರಿಂದ US ನಲ್ಲಿ ಕಾಗೆಗಳನ್ನ ಸಾಕೋದು ಬ್ಯಾನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕಾಗೆ ಒಂದು ವಲಸೆ ಪಕ್ಷಿ, ಆದ್ರಿಂದ ಅದನ್ನ ಸಾಕೋದ್ರಿಂದ ಎಕೋಸಿಸ್ಟಮ್ ಏರುಪೇರಾಗುತ್ತೆ ಅನ್ನೋ ಕಾರಣದಿಂದ ಅದನ್ನ ಸಾಕದ ಹಾಗೆ ಬ್ಯಾನ್ ಮಾಡಿದ್ದಾರೆ ಅನ್ನೋದು ಇನ್ನೊಂದು ಕಾರಣ.